ಹನುಮಂತನನ್ನು ಭಾರತದಲ್ಲಿ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಭಾರತದಲ್ಲಿ ಹನುಮಂತ, ಆಂಜನೇಯ ಸ್ವಾಮಿ ಎಂಬ ಹೆಸರುಗಳು ಭಾರತದಲ್ಲಿ ಹೆಚ್ಚು ಪ್ರಚಲಿತದಲ್ಲಿವೆ. ಆದರೆ ನಿಮಗೆ ಗೊತ್ತಾ, ವಿದೇಶದಲ್ಲೂ ಹನುಮಂತನನ್ನು ಪೂಜಿಸಲಾಗುತ್ತದೆ ಮತ್ತು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ವಿದೇಶದಲ್ಲಿ ಹನುಮಂತನನ್ನು ಯಾವೆಲ್ಲ ಹೆಸರುಗಳಿಂದ ಕರೆಯಲಾಗುತ್ತದೆ ಎಂಬುದನ್ನು ಇಂದು ನಾವು ತಿಳಿಯೋಣ. ಆಂಜನೇಯ ಸ್ವಾಮಿಯು ರಾಮನ ಅತ್ಯಂತ ಬಲಿಷ್ಠ, ಬುದ್ಧಿವಂತ ಹಾಗೂ ಧೈರ್ಯದ ಪರಮಭಕ್ತ. ಭಾರತದಲ್ಲಿ ಆಂಜನೇಯ ಸ್ವಾಮಿಯನ್ನು ಧೈರ್ಯ, ಭಕ್ತಿ ಮತ್ತು ಅಗಾಧವಾದ ಶಕ್ತಿ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹನುಮಂತನ ಕುರಿತಾಗಿರುವ ಅತ್ಯಂತ ಅಚ್ಚರಿಯ ಸಂಗತಿ ಏನೆಂದರೆ, ಹನುಮಂತನ ಕಥೆ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಹೊರ ದೇಶಗಳಲ್ಲಿಯೂ ಹನುಮಂತನಿಗೆ ಸಂಬಂಧಿಸಿದ ಕಥೆಗಳಿವೆ. ಆದರೆ ಹನುಮಂತನನ್ನು ಕರೆಯುವ ವಿಧಾನಗಳು ಮಾತ್ರ ಭಿನ್ನವಾಗಿದೆ. ಭಾರತದಲ್ಲಿ ಹನುಮಂತನನ್ನು ಹೇಗೆ ಆಂಜನೇಯ ಸ್ವಾಮಿ, ಹನುಮಂತ ಎಂದೆಲ್ಲ ಕರೆಯಲಾಗುತ್ತಿದೆಯೋ ಅದೇ ರೀತಿ ವಿದೇಶಗಳಲ್ಲೂ ಹನುಮಂತನನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುವುದು. ಇಂಡೋನೇಷ್ಯಾದಲ್ಲಿ ಹನುಮಾನ್, ಥೈಲ್ಯಾಂಡ್ನಲ್ಲಿ ಫ್ರಾ ಹನುಮಾನ್, ಜಾವಾನೀಸ್ನಲ್ಲಿ ಅಮೋನಾನ್, ಕಾಂಬೋಡಿಯಾದಲ್ಲಿ ಹನ್ಲ್ಯಾಮ್ ಎಂದು ಕರೆಯುತ್ತಾರೆ. ಇಂಡೋನೇಷ್ಯಾದಲ್ಲಿ ಹನುಮಂತನನ್ನು ಹನೋಮ್ ಎಂದು ಕರೆಯಲಾಗುತ್ತದೆ. ಹೊರದೇಶದಲ್ಲಿ ಶ್ರೀಮಂತ ರಾಮಾಯಣ ಸಂಪ್ರದಾಯವನ್ನು ಹೊಂದಿರುವ ಏಕೈಕ ದೇಶವೆಂದರೆ ಅದುವೇ ಇಂಡೋನೇಷ್ಯಾ. ನೀವು ಬಾಲಿಗೆ ಭೇಟಿ ನೀಡಿದಾಗೆಲ್ಲ ಅಲ್ಲಿ ನಾವು ಹನುಮಂತನ ಸಾಕಷ್ಟು ವಿಗ್ರಹಗಳನ್ನು, ಕಲಾಕೃತಿಗಳನ್ನು ನೋಡಬಹುದು. ಜಾವಾದ ಪ್ರಾಂಬನ್ ದೇವಾಲಯದ ಸಂಕೀರ್ಣದ ಬಳಿ ಪ್ರದರ್ಶಿಸಲಾದ ರಾಮಾಯಣದ ಬ್ಯಾಲೆಯಲ್ಲಿ ಈ ಪಾತ್ರವು ಅತ್ಯಂತ ಪ್ರಮುಖ. ಈ ಪ್ರದರ್ಶನಗಳು ಹನುಮಂತನನ್ನು ಪ್ರಬಲ ಬಿಳಿ ಕೋತಿ ಯೋಧನಾಗಿ ಚಿತ್ರಿಸುತ್ತದೆ. ಅವನು ರಾಮ, ಸೀತೆಯನ್ನು ಹುಡುಕಲು ಮತ್ತು ರಾವಣನ ಸೈನ್ಯದ ವಿರುದ್ಧ ಹೋರಾಡಲು ರಾಮನಿಗೆ ಸಹಾಯ ಮಾಡುತ್ತಾನೆ. ವಯಾಂಗ್ ಕುಲಿಟ್ ಎಂಬ ಇಂಡೋನೇಷ್ಯಾದ ಪ್ರಸಿದ್ಧ ನೆರಳು ಬೊಂಬೆ ರಂಗಮಂದಿರದಲ್ಲೂ ಕೂಡ ಪ್ರಮುಖ ವ್ಯಕ್ತಿ ಹನುಮಂತನೇ ಆಗಿದ್ದಾನೆ. ಈ ಪ್ರದರ್ಶನಗಳಲ್ಲಿ ಅವನು ಶೌರ್ಯ, ಶುದ್ಧತೆ ಮತ್ತು ಅಚಲ ನಿಷ್ಠೆಯನ್ನು ಪ್ರತಿನಿಧಿಸುತ್ತಾನೆ. ಥೈಲ್ಯಾಂಡ್ನಲ್ಲಿ ರಾಮಾಯಣವು ರಾಮ್ಕಿನ್ ಎಂಬ ಸ್ಥಳೀಯ ಮಹಾಕಾವ್ಯವಾಗಿ ಪ್ರಸ್ತುತವಾಗಿದೆ. ಥೈಲ್ಯಾಂಡ್ನಲ್ಲಿ ಹನುಮಂತನನ್ನು ಫ್ರಾ ಹನುಮಾನ್ ಎಂದು ಕರೆಯುತ್ತಾರೆ. ಥಾಯ್ ಸಂಪ್ರದಾಯವು ಅವನನ್ನು ರಾಕ್ಷಸ ರಾಜ ತೋಸಕಾಂತನನ್ನು ಸೋಲಿಸಲು ರಾಜಕುಮಾರ ರಾಮನಿಗೆ ಸಹಾಯ ಮಾಡುವ ನಿರ್ಭೀತ ಯೋಧನಾಗಿ ಪ್ರಸ್ತುತಪಡಿಸುತ್ತದೆ. ಅವನು ಸೈನ್ಯವನ್ನು ಮುನ್ನಡೆಸುತ್ತಾನೆ, ಧೈರ್ಯಶಾಲಿ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತಾನೆ ಮತ್ತು ಪ್ರಬಲ ಶತ್ರುಗಳನ್ನು ಜಯಿಸಲು ತಂತ್ರವನ್ನು ಬಳಸುತ್ತಾನೆ. ಇಲ್ಲಿನ ಶಾಸ್ತ್ರೀಯ ನೃತ್ಯ ನಾಟಕಗಳಲ್ಲಿ ಹನುಮಂತನನ್ನು ಬಿಳಿ ಬಣ್ಣಗಳಿಂದ ಚಿತ್ರಿಸಲಾಗಿದೆ. ಜಾವನೀಸ್ ಸಾಹಿತ್ಯ ಮತ್ತು ಪ್ರದರ್ಶನಗಳಲ್ಲಿ ಹನುಮಂತನನ್ನು ಅಲೋ ಮಾಮ್ ಎಂದು ಕರೆಯುತ್ತಾರೆ. ಇಲ್ಲಿನ ಜನರು ಹನುಮಂತನನ್ನು ಅಸಾಧಾರಣ ಶಕ್ತಿಯ ಹಾಗೂ ಆಧ್ಯಾತ್ಮಿಕ ಶಿಸ್ತಿನ ರೂಪವಾಗಿ ಕಾಣುತ್ತಾರೆ. ಇಲ್ಲಿನ ರಾಮಾಯಣ ಕಥೆಗಳು ಹನುಮಂತನು ರಾಮನಿಗೆ ತೋರಿದ ಬುದ್ಧಿವಂತಿಕೆಯನ್ನು, ಸಮರ್ಪಣೆಯನ್ನು ಒತ್ತಿ ಹೇಳುತ್ತದೆ. ಇಲ್ಲಿ ಕೂಡ ಜನರು ರಾಮನ ಲಂಕೆಗೆ ಬೆಂಕಿ ಹಚ್ಚಿದ ಕಥೆಯನ್ನು ನಂಬುತ್ತಾರೆ. ಕಾಂಬೋಡಿಯಾದಲ್ಲಿ ರಾಮಾಯಣವನ್ನು ರೀಮ್ಕುರ್ ಎಂದು ಕರೆಯುತ್ತಾರೆ. ಇದು ಭಾರತೀಯ ಪುರಾಣಗಳನ್ನು ಕಾಂಬೋಡಿಯನ್ ಸಾಂಸ್ಕೃತಿಕ ಸಂಪ್ರದಾಯಗಳೊಂದಿಗೆ ಬೆರೆಸುವ ಖಮೇರ್ ರೂಪಾಂತರವಾಗಿದೆ. ಈ ರಾಮಾಯಣ ಕಥೆಯಲ್ಲಿ ಹನುಮಂತನನ್ನು ಹನ್ಲ್ಯಾಮ್ ಎಂದು ಉಲ್ಲೇಖಿಸಲಾಗಿದೆ. ಇದರಲ್ಲಿ ರಾಮನಿಗೆ ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ಹನುಮಂತನಿಗೆ ಸಹಾಯ ಮಾಡಿದನು. ಅವನ ಸದಾಚಾರ, ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಇಲ್ಲಿ ಹೊಗಳಲಾಗಿದೆ. ಭಾರತದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲೂ ಕೂಡ ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಹನುಮಂತನನ್ನು ನಾನಾ ಹೆಸರುಗಳಿಂದ ಕರೆದರೂ ಹನುಮಂತನನ್ನು ಪೂಜಿಸುತ್ತಾರೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು.